ಹಾಯ್ ಎಲ್ರಿಗೂ ನಮಸ್ಕಾರ. ನೆನ್ನೆ ವಿಡಿಯೋ ಮಾಡಿದ್ನೋ ಅದೇ ಕಂಟಿನ್ಯೂಷನ್ ವಿಡಿಯೋ ಇದು. ನೆಕ್ಸ್ಟ್ ಡೇ ಬೆಳಿಗ್ಗೆನೆ ಬೃಂದಾವನದ ನಿರ್ಮಾಣ ಅಂದರೆ ತುಳಸಿ ಗಿಡ ಹಾಕೋದು ಮನೆ ಮುಂದೆ. ಅದಕ್ಕೆ ಮಣ್ಣೊಳಗಡೆ ಫಸ್ಟು ಸ್ವಲ್ಪ ಚಿನ್ನ ಹಾಕಿ ಎಳ್ನೀರು ಹಾಕಿಬಿಟ್ಟು ತುಳಸಿ ಗಿಡನ ಅದರೊಳಗಡೆ ಹಾಕಿ ಉಣೋದು. ತುಳಸಿ ಎಷ್ಟು ಚೆನ್ನಾಗಿ ಮನೆ ಮುಂದೆ ಬರುತ್ತೋ ಅಷ್ಟು ಚೆನ್ನಾಗಿ ಮನೆಯೂ ಬೆಳೆಯುತ್ತೆ, ಏನೂ ತೊಂದರೆಗಳಾಗಲ್ಲ ಅನ್ನೋದಕ್ಕೆ ತುಳಸಿ ಗಿಡನ ಹಾಕ್ತಾರೆ. ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋದಕ್ಕೆ ಪುರೋಹಿತರು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇವರು ಶೈಲೇಶ್ ಅಂತ ಹೇಳಿ ನನ್ನ ಕಸಿನ್ ಅವ್ರ ಹಸ್ಬೆಂಡು. ನಾನು ಇವ್ರನ್ನ ಪ್ರೀತಿಯಿಂದ ಅಣ್ಣ ಅಂತ ತುಂಬ ಹೃದಯದಿಂದ ಕರೀತಿದ್ದೆ. ಬಟ್ ಇವರು ಇವತ್ತಿಲ್ಲ, ಮಿಸ್ ಯು. ತುಂಬ ಒಳ್ಳೆ ವ್ಯಕ್ತಿಗಳು ತುಂಬ ದಿನ ಇರೋಲ್ಲ ಅನ್ನೋದಕ್ಕೆ ಇವರೇ ಸಾಕ್ಷಿ. ಇಲ್ಲಿ ಹೊರಗಡೆ ಬೃಂದಾವನ ನಿರ್ಮಾಣ ಆಯಿತು ಅಂದರೆ ತುಳಸಿ ಗಿಡ ಹಾಕಿ ಮುತ್ತೈದೆಯರೆಲ್ಲ 5 ಜನ ಇದಕ್ಕೆ ಪೂಜೆ ಆರತಿ ಎಲ್ಲ ಬೆಳಗಿ ಆಮೇಲೆ ಒಳಗಡೆ ಹೋಗೋದಕ್ಕೆ ಮನೆ ಒಳಗಡೆ ಪ್ರವೇಶ ಆಗೋದಕ್ಕೆ ದೀಪ ಮತ್ತು ದೇವರ ವಿಗ್ರಹ, ಫೋಟೋ, ಹಣ್ಣು, ಹೂವು, ಹಾಲು, ನೀರು, ತರಕಾರಿ ಎಲ್ಲ ಒಂದೊಂದು ಮುತ್ತೈದೆಯರು ಇಟ್ಕೊಂಡು ಮನೆ ಒಳಗಡೆ ಹೋಗೋದಕ್ಕೆ ಫಸ್ಟಿಗೆ ಬೃಂದಾವನನ ಸುತ್ತಾಕ್ಬಿಟ್ಟು ಎಲ್ಲರೂ ಭಕ್ತಿಯಿಂದ ಬೇಡ್ಕೊಂಡ್ಮೇಲೆ ಇಲ್ಲಿ ಪುರೋಹಿತರು ಮನೆ ಪೂಜೆ ಮಾಡ್ತಾ ಇದ್ದಾರೆ. ಅಂದರೆ ಒಳಗಡೆ ಹೋಗೋದಿಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿದ್ದಾರೆ. ಈ ಮನೆ ಹೆಸರು ಬಂದ್ಬಿಟ್ಟು ಸುರಕ್ಷಾ ಅಂದ್ಬಿಟ್ಟು. ಇಲ್ಲಿ ಒಳಗಡೆ ಬಂದಮೇಲೆ ಅಡುಗೆ ಮನೆಯಲ್ಲಿ ಹಾಲು ಉಕ್ಕಿಸೋ ಶಾಸ್ತ್ರ ಅಂದರೆ ಮನೆಗೆ ಎಂಟ್ರಿ ಆದಮೇಲೆ ಹಾಲು ಉಕ್ಕಿಸ್ಬೇಕು. ಹಾಲು ಎಷ್ಟು ಚೆನ್ನಾಗಿ ಉಕ್ಕುತ್ತೋ ಅಷ್ಟು ಚೆನ್ನಾಗಿ ಮನೆ ಸಮೃದ್ಧಿಯಾಗಿ ಬೆಳೆಯುತ್ತೆ ಅಂತ ಇದ್ರನ್ನಲ್ಲೇ ಗೊತ್ತಾಗುತ್ತೆ. ಎಲ್ಲರೂ ನನಗೊಂದು ಹಾಡು ಹೇಳೋಕ್ಕೆ ಹೇಳಿದ್ರು. ನಾನೊಂದು ಲಕ್ಷ್ಮಿ ಹಾಡು ಹೇಳೋಣ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಹೀಗೆ ಸಮೃದ್ಧಿಯಾಗಿ ಬೆಳೆಯುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ. ಈ ಹಾಲು ಉಕ್ಕೋದನ್ನು ನೋಡಿದ್ರೇ ಗೊತ್ತಾಗುತ್ತೆ. ಎಲ್ಲರೂ ಮುಕ್ಕೊಂಡ್ರು. ಈ ಕಡೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ಪೂಜೆಗಳು ಎಲ್ಲ ಮುಗೀತು. ಎಲ್ರಿಗೂ ಮಂಗಳಾರತಿ ಕೊಟ್ಟು ಪ್ರಸಾದ ಎಲ್ಲ ಕೊಟ್ಟರು. ತುಂಬ ಚೆನ್ನಾಗಿ ಪೂಜೆ ನಡೆಸ್ಕೊಟ್ರು. ತುಂಬ ಚೆನ್ನಾಗಿತ್ತು ಪೂಜೆನೂ. ಎಲ್ಲರೂ ಭಕ್ತಿಯಿಂದ ಮಂಗಳಾರತಿ ಎಲ್ಲ ತೊಗೊಂಡು ಪ್ರಸಾದ ಎಲ್ಲ ತೊಗೊಂಡಾದ್ಮೇಲೆ ಫೋಟೋ ಹಿಡಿಸ್ಕೊಂಡು ಬಂದಿರೋರೆಲ್ಲ ಗಿಫ್ಟ್ ಎಲ್ಲ ಕೊಟ್ಟರು. ಫೋಟೋ ಶೂಟ್ ಮಾತ್ರ ತುಂಬ ಚೆನ್ನಾಗಾಯಿತು. ಯಾರು ಈ ವಿಡಿಯೋನ ನೋಡಿದಿರೋ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.